ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ ಜೀವಶಾಸ್ತ್ರ. ಮೊಟ್ಟ ಮೊದಲ ಅಧ್ಯಾಯ ಯಾವ್ದಪ್ಪ ಅಂದ್ರೆ ಜೀವಶಾಸ್ತ್ರ. ವಿದ್ಯಾರ್ಥಿಗಳೇ, ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಜೀವಶಾಸ್ತ್ರ ಎಂದು ಕರೆಯುತ್ತೇವೆ. ಮನುಷ್ಯ ಕೂಡ ಒಂದು ಜೀವಿ. ವಿದ್ಯಾರ್ಥಿಗಳೇ, ಆ ಮನುಷ್ಯನಲ್ಲಿರುವ ಮೂಳೆಗಳ ಬಗ್ಗೆ ಇವಾಗ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದ ಅಂಶ. ವಿದ್ಯಾರ್ಥಿಗಳೇ, ಯಾಕಂದ್ರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ PC ಇಂದ DC ವರೆಗೆ ಪ್ರಶ್ನೆಗಳು ಆಗಿವೆ. PC ಇಂದ DC ವರೆಗೆ ಪ್ರಶ್ನೆಗಳು ಈ ಮೂಳೆಗಳ ಬಗ್ಗೆ ಆಗಿವೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಚೆನ್ನಾಗಿ ಕೇಳಿ ಕ್ಲಾಸ್. ವಿದ್ಯಾರ್ಥಿಗಳೇ, ತುಂಬಾ ಒಳ್ಳೆಯ ಕ್ಲಾಸ್. ವಿದ್ಯಾರ್ಥಿಗಳೇ, ಅದೇ ರೀತಿ ಈ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತೇವೆ. ಅದೇ ರೀತಿ ಮೂಳೆಗಳನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೆಯುತ್ತೇವೆ ಅಂದ್ರೆ ಬೋನ್ಸ್, BONES, ಬೋನ್ಸ್ ಅಂದ್ರೆ ಮೂಳೆಗಳು. ಈ ಮೂಳೆಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಆಸ್ಟ್ರಿಯಾಲಜಿ. ಮೂಳೆಗಳ ಅಧ್ಯಯನವನ್ನು ಶಾಸ್ತ್ರವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಆಸ್ಟ್ರಿಯಾಲಜಿ. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಮೂಳೆಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಆಸ್ಟ್ರಿಯಾಲಜಿ. 2012ರಲ್ಲಿ KS ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮತ್ತು FD ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಲ್ಲಿ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಮೂಳೆಗಳ ಅಧ್ಯಯನ ಶಾಸ್ತ್ರವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಆಸ್ಟ್ರಿಯಾಲಜಿ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ಕಿಡ್ನಿಗಳ ಅಧ್ಯಯನವನ್ನು, ಮೂತ್ರಪಿಂಡ, ಕಿಡ್ನಿ ಅಂದ್ರೇನು ಮೂತ್ರಪಿಂಡ. ವಿದ್ಯಾರ್ಥಿಗಳೇ, ಕಿಡ್ನಿಯ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಕಿಡ್ನಿಗಳ ಅಧ್ಯಯನ ಶಾಸ್ತ್ರವನ್ನು ನೆಫ್ರಾಲಜಿ ಎಂದು ಕರೆಯುತ್ತೇವೆ. ನೆಫ್ರಾಲಜಿ ಎಂದು ಕರೆಯುತ್ತೇವೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಅದೇ ರೀತಿ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವಪ್ಪ ಅಂದ್ರೆ 206 ವಿದ್ಯಾರ್ಥಿಗಳು. ಇದು ಡೈರೆಕ್ಟ್ ಕ್ವಶನ್, ಹಲವಾರು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಮಾನವನ ದೇಹದಲ್ಲಿ 206 ಮೂಳೆಗಳು ಕಂಡು ಬರುತ್ತವೆ. 206 ಮೂಳೆಗಳು ಕಂಡು ಬರ್ತವೆ ವಿದ್ಯಾರ್ಥಿಗಳು. ಅದೇ ರೀತಿ ವಿದ್ಯಾರ್ಥಿಗಳೇ, ಈಗ ತಾನೇ ಜನಿಸಿದ ಮಗುವಿನಲ್ಲಿ ಅಂದ್ರೆ ಒಂದು ತಕ್ಷಣ ಜನನ ಹೊಂದಿದ ಒಂದು ಮಗುವಿನಲ್ಲಿ ಎಷ್ಟು ಒಂದು ಮೂಳೆಗಳಿವಪ್ಪ ಅಂದ್ರೆ 300 ಮೂಳೆಗಳು ಕಾಣುತ್ತೇವೆ. 300 ಮೂಳೆಗಳು ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಚಿಕ್ಕ ಮಕ್ಕಳಲ್ಲಿ ಈಗ ತಾನೇ ಜನಿಸಿದ ಮಗುವಲ್ಲಿ 300 ಮೂಳೆಗಳು. ಅದೇ ರೀತಿ ವಯಸ್ಕರಲ್ಲಿ 206 ಮೂಳೆಗಳು ಕಂಡು ಬರುತ್ತೆ. ಅದೇ ರೀತಿ ಸರ್, ಯಾಕಪ್ಪ ಇಲ್ಲಿ 300 ಇಲ್ಲಿ 200 ಅಂದ್ರೆ ಇಲ್ಲಿ ಮಗು ಬರ್ತಾ ದೊಡ್ಡದಾಗುತ್ತಾನೆ. ಆಗ ಈ ಒಂದು ಮೂಳೆಗಳು ಮಾಂಸಖಂಡಗಳಾಗಿ ತಯಾರಾಗುತ್ತೆ. ಆದ್ದರಿಂದ 206 ಮೂಳೆ ಹಾಗೆ ಪರಿವರ್ತನೆ ಆಗುತ್ತದೆ ವಿದ್ಯಾರ್ಥಿಗಳೇ. ಯಾಕಂದ್ರೆ ಈ ಮಾಂಸಖಂಡಗಳೇ ಮೂಳೆಗಳಾಗಿ ಕಂಡು ಬರುತ್ತವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಮಾನವನ ದೇಹದಲ್ಲಿ ಅತಿ ದೊಡ್ಡ ಮೂಳೆ ಯಾವ್ದಪ್ಪ ಅಂದ್ರೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ, ಫೀಮರ್. ಈ ಫೀಮರ್ ವಿದ್ಯಾರ್ಥಿಗಳು, ಮಾನವನ ದೇಹದಲ್ಲಿ ಅತಿ ದೊಡ್ಡ ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್ ವಿದ್ಯಾರ್ಥಿ. ಈ ಫೀಮರ್ ಮೂಳೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ತೊಡೆಯ ಭಾಗದಲ್ಲಿ ಕಂಡು ಬರ್ತದೆ. ನಮ್ಮ ತೊಡೆಯ ಭಾಗದಲ್ಲಿ ಕಂಡು ಬರ್ತದೆ. ತೊಡೆಯ ಭಾಗದಲ್ಲಿ ಕಂಡು ಬರ್ತದೆ. ಮಾನವನ ದೇಹದ ಅತಿಯಾದ ಗಟ್ಟಿಯಾದ ಭಾಗ ಯಾವ್ದಪ್ಪ ಅಂದ್ರೆ ತೊಡೆಯ ಭಾಗದಲ್ಲಿ ಒಂದು ಅತಿ ಉದ್ದವಾದ ಮೂಳೆ ಕಂಡು ಬರ್ತದೆ. ಅದೇ ರೀತಿ ಅತಿ ಚಿಕ್ಕ ಮೂಳೆ ಯಾವುದು? ಮಾನವನ ದೇಹದಲ್ಲಿ ಅತಿ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪಿಸ್ ವಿದ್ಯಾರ್ಥಿಗಳೇ, ಸ್ಟೆಪಿಸ್. ಈ ಸ್ಟೆಪಿಸ್ ಮೂಳೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕಿವಿಯಲ್ಲಿ ಕಂಡು ಬರ್ತದೆ. ಅತಿ ಚಿಕ್ಕ ಮೂಳೆ ಯಾವುದು? ಸ್ಟೆಪಿಸ್. ಅತಿ ದೊಡ್ಡ ಮೂಳೆ ಯಾವುದು? ಫೀಮರ್. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಮೂಳೆಗಳಿಗೆ ಬರುವ ರೋಗಗಳು ಯಾವ ಅಂದ್ರೆ ಒಂದು ರಿಕೆಟ್ಸ್ ಮತ್ತು ಇನ್ನೊಂದು ಆಸ್ಟ್ರಿಯಾ ಮೆಲಾಸಿಯಾ. ಈ ರಿಕೆಟ್ಸ್ ಅನ್ನುವುದು ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ರೋಗ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ರೋಗ ರಿಕೆಟ್ಸ್, ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತದೆ. ಅದೇ ರೀತಿ ಆಸ್ಟ್ರಿಯಾ ಮೆಲಾಸಿಯಾ. ಈ ಆಸ್ಟ್ರಿಯಾ ಮೆಲಾಸಿಯಾ ವಯಸ್ಕರಲ್ಲಿ ಕಂಡು ಬರ್ತದೆ. ವಯಸ್ಕರಲ್ಲಿ ಕಂಡು ಬರುತ್ತದೆ. ದೊಡ್ಡವರಲ್ಲಿ ಕಂಡು ಬರುವ ಒಂದು ಮೂಳೆ ರೋಗ ಯಾವ್ದಪ್ಪ ಅಂದ್ರೆ ಆಸ್ಟ್ರಿಯಾ ಮೆಲಾಸಿಯಾ ಮತ್ತು ರಿಕೆಟ್ಸ್. ಅದೇ ರೀತಿ ವಿದ್ಯಾರ್ಥಿಗಳ ಮೂಳೆಗಳಿಗೆ ರೋಗ ಬರಲು ಕಾರಣವಾದ ಒಂದು ವೈರಸ್, ಅದೇ ರೀತಿ ಒಂದು ವಿಟಮಿನ್ ಯಾವ್ದಪ್ಪ ಅಂದ್ರೆ ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳಿಗೆ ರೋಗ ಬರುತ್ತದೆ? ವಿಟಮಿನ್ ಡಿ ವಿದ್ಯಾರ್ಥಿಗಳೇ. ವಿಟಮಿನ್ ಡಿ ಜಾಸ್ತಿ ಇದ್ರೆ ಮೂಳೆಗಳಿಗೆ ರೋಗ ಬರುವುದಿಲ್ಲ. ವಿಟಮಿನ್ ಡಿ ಕೊರತೆಯಿಂದ ಮೂಳೆಗಳಿಗೆ ರೋಗ ಬರುತ್ತದೆ. ಒಂದು ರಿಕೆಟ್ಸ್ ಒಂದು ಆಸ್ಟ್ರಿಯಾ ಮೆಲಾಸಿಯಾ. ಅದೇ ರೀತಿ ಒಂದು ಖನಿಜಾಂಶ ಯಾವ್ದಪ್ಪ ಅಂದ್ರೆ ಕ್ಯಾಲ್ಸಿಯಂ ಕೊರತೆಯಿಂದ ಕೂಡ ಕ್ಯಾಲ್ಸಿಯಂ ಕೊರತೆಯಿಂದ ರಿಕೆಟ್ಸ್ ಮತ್ತು ಈ ಆಸ್ಟ್ರಿಯಾ ಮೆಲಾಸಿಯಾ ರೋಗ ಮಾನವನಲ್ಲಿ ಕಂಡು ಬರುವ ರೋಗಗಳು ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ, ಮಾನವನ ದೇಹದಲ್ಲಿ ಅಂದ್ರೆ ಮಾನವನ ಒಂದು ಎದೆಯ ಭಾಗದಲ್ಲಿ ಎಷ್ಟು ಮೂಳೆಗಳಿವೆ? ಇದು UPSC ಕ್ವಶನ್ ವಿದ್ಯಾರ್ಥಿಗಳು. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, IAS IPS ಎಕ್ಸಾಮ್ ಅಲ್ಲಿ ಕೇಳಿದರೆ ಎದೆಯ ಭಾಗದಲ್ಲಿ ಎಷ್ಟು ಮೂಳೆಗಳಿವೆ? 25 ಮೂಳೆಗಳು ನಮ್ಮ ಎದೆಯ ಭಾಗದಲ್ಲಿ ಕಂಡು ಬರುತ್ತವೆ. ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳು. ಅದೇ ರೀತಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ತೊಡೆಯ ಭಾಗದಲ್ಲಿ ಎಷ್ಟು ಮೂಳೆಗಳು ಕಂಡು ಬರುತ್ತವೆ ಅನ್ನೋದು PC ಅಲ್ಲಿ ಕೇಳ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಎಷ್ಟಪ್ಪ ಅಂದ್ರೆ 2. ಅದೇ ರೀತಿ ಕಿವಿಯಲ್ಲಿ ಎಷ್ಟಪ್ಪ ಅಂದ್ರೆ ಕಿವಿಯಲ್ಲಿ 6 ಮೂಳೆಗಳು ಕಂಡು ಬರ್ತವೆ. ಅದೇ ರೀತಿ ತಲೆಬುರುಡೆಯಲ್ಲಿ, ನಮ್ಮ ಒಂದು ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳು ಕಂಡು ಬರ್ತವೆ ಅಂದ್ರೆ 8. ತಲೆಬುರುಡೆಯಲ್ಲಿ ಎಷ್ಟಪ್ಪ ಅಂದ್ರೆ 8 ಮೂಳೆಗಳು ಕಂಡು ಬರ್ತದೆ ನಮ್ಮ ತಲೆಯ ಬುರುಡೆಯಲ್ಲಿ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಅದೇ ರೀತಿ ಮುಖದಲ್ಲಿ ಎಷ್ಟು ಮೂಳೆಗಳಪ್ಪ ಅಂದ್ರೆ ನಮ್ಮ ಫೇಸ್ ಅಲ್ಲಿ ಎಷ್ಟು ಮೂಳೆಗಳು ಕಂಡು ಬರ್ತವೆ ಅಂದ್ರೆ 14 ಮೂಳೆಗಳು ಕಂಡು ಬರ್ತವೆ. ಮುಖದಲ್ಲಿ 14 ಬೋನ್ಸ್, 14 ಮೂಳೆಗಳು ಕಂಡು ಬರ್ತವೆ ವಿದ್ಯಾರ್ಥಿಗಳು. ಅದೇ ರೀತಿ ವಿದ್ಯಾರ್ಥಿಗಳೇ, ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆದ ಟಾಪಿಕ್ ವಿದ್ಯಾರ್ಥಿಗಳು. ಯಾಕಂದ್ರೆ ಮೂಳೆಗಳ ಬಗ್ಗೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿ. ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಖಂಡಿತವಾಗಿ ಕೇಳ್ತಾರೆ. ಇಲ್ಲಿಗೆ ಈ ಕ್ಲಾಸ್ ಮುಕ್ತಾಯವಾಗುವುದರಿಂದ ಈ ಮೂಳೆಗಳ ಟಾಪಿಕ್ ಚೆನ್ನಾಗಿ ನೋಡಿ ನೋಟ್ಸ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಕ್ಲಾಸ್ ಮುಕ್ತಾಯಗೊಳ್ಳುತ್ತದೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ವಿದ್ಯಾರ್ಥಿಗಳು. ದಯವಿಟ್ಟು ಶೇರ್ ಮಾಡಿ. ಶೇರ್ ಮಾಡುವ ಮೂಲಕ ಅನೇಕ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗುತ್ತೆ. ಈ ಬೋನ್ಸ್ ಮೇಲೆ ಅನೇಕ ಬಾರಿ ಕ್ವಶನ್ ಆಗಿದೆ. PC ಇಂದ TC ವರೆಗೆ ಕೂಡ ಕ್ವಶನ್ ಆಗಿದೆ. ಮೂಳೆಗಳ ಅಧ್ಯಯನವನ್ನು ಏನೆಂದು ಕರೀತೇವೆ ಅಂದ್ರೆ ಆಸ್ಟ್ರಿಯಾಲಜಿ. ಅದೇ ರೀತಿ ಮಾನವನ ದೇಹದಲ್ಲಿ 206 ಮೂಳೆಗಳು. ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿ ಈಗ ತಾನೇ ಜನಿಸಿದ ಮಗುವಲ್ಲಿ 300. ಅದೇ ರೀತಿ ಅತಿ ದೊಡ್ಡ ಮೂಳೆ, ಅತಿ ಉದ್ದವಾದ ಮೂಳೆ ಯಾವ್ದಪ್ಪ ಅಂದ್ರೆ ಫೀಮರ್ ವಿದ್ಯಾರ್ಥಿ. ಅತಿ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪಿಸ್. ಇಲ್ಲಿ ಕಂಡು ಬರ್ತದೆ ಕಿವಿಯಲ್ಲಿ. ಕಿವಿ ಯಾವ ಭಾಗದಲ್ಲಪ್ಪ ಅಂದ್ರೆ ಕಿವಿಯ ಮಧ್ಯಭಾಗದಲ್ಲಿ ಕಂಡು ಬರುತ್ತದೆ. ಅದೇ ರೀತಿ
ಮೂಳೆಗಳಿಂದ ಬರುವ ರೋಗಗಳು ಯಾವಪ್ಪ ಅಂದ್ರೆ ರಿಕೆಟ್, ಆಸ್ಟ್ರಿಯಾ, ಮೆಲಸಿಯಾ. ಈ ಎರಡು ರೋಗಗಳು ಯಾಕೆ ಬರ್ತವೆ ಅಂದ್ರೆ ಕ್ಯಾಲ್ಸಿಯಂ ಕೊರತೆಯಿಂದ. ಅದೇ ರೀತಿ ವಿದ್ಯಾರ್ಥಿಗಳೇ ಯಾವ ವಿಟಮಿನ್ ಕೊರತೆಯಿಂದ ಬರ್ತದೆ? ವಿಟಮಿನ್ ಡಿ ಕೊರತೆಯಿಂದ ಬರ್ತದೆ. ವಿಟಮಿನ್ ಡಿ ಸೂರ್ಯನಲ್ಲಿ ಅಧಿಕವಾಗಿರುತ್ತದೆ. ಸೂರ್ಯನಲ್ಲಿ ಅಧಿಕವಾಗಿರುವ ವಿಟಮಿನ್ ಡಿ ವಿದ್ಯಾರ್ಥಿಗಳೇ. ಅದೇ ರೀತಿ ಸೂರ್ಯನ ಕಿರಣಗಳು ಭೂಮಿಗೆ ತಲುಪಲು ಎಷ್ಟು ನಿಮಿಷ ಬೇಕಾಗುತ್ತದೆ ಅಂದ್ರೆ 8.3 ಸೆಕೆಂಡ್. 8 ನಿಮಿಷ 3 ಸೆಕೆಂಡ್ ಬೇಕಾಗುತ್ತದೆ. ಇವೆಲ್ಲ ಗೊತ್ತಿರಬೇಕು ವಿದ್ಯಾರ್ಥಿಗಳು. ಅದೇ ರೀತಿ ಈ ಒಂದು ಆಸ್ಟ್ರಿಯಾ, ಮೆಲಾಸಿಯಾ ವಯಸ್ಕರಲ್ಲಿ ಕಂಡು ಬರುತ್ತೆ. ಅದೇ ರೀತಿ ರಿಕೆಟ್ಸ್ ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತದೆ. ಅದೇ ರೀತಿ ಕ್ಯಾಲ್ಸಿಯಂ ಕೊರತೆಯಿಂದ ಈ ರೋಗ ಬರುತ್ತೆ ವಿದ್ಯಾರ್ಥಿಗಳು. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಅನೇಕ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಅದು. ಅದರಿಂದ ದಯವಿಟ್ಟು ಈ ವಿಡಿಯೋವನ್ನು ಚೆನ್ನಾಗಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಜಿಕೆ 1ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ.